ಅವ್ರ ಸುತ್ತ ಸುತ್ತಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಾ ಕಡೆ ಕಣ್ಣಿರ್ಬೇಕು. ಎಲ್ಲಾ ಕಡೆ ಚೆಕ್ ಮಾಡಿದೀರಾ? ಯು ಡೋಂಟ್ ವರಿ ಸರ್, ಮಿನಿಸ್ಟ್ರಿಗೆ ಫುಲ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಬಾಂಬ್ ಸ್ಕ್ವಾಡ್ನವ್ರು ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತೀರಾ? ನೀನು ರಾತ್ರಿ ಕುಡಿದಿದ್ದು ಇನ್ನೂ ಇಳಿದಿಲ್ವಾ ನಿಮ್ಗೆ? ಬನ್ನಿ. ನಿಮ್ಮೆಲ್ರಿಗೂ ನನ್ನ ದೊಡ್ಡ ನಮಸ್ಕಾರ. ನಿಮಗ್ ಗೊತ್ತೇ ಇದೆ, ನಾನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್, ಕಾಟಾಚಾರಕ್ಕೆ ಮಾತಾಡೋರು ಅಲ್ಲ, ಭರವಸೆ ಕೊಡೋನು ಅಲ್ಲ. ನಾನೇನಿದ್ರು ಮಾಡಿ ತೋರಿಸೋ ಮನುಷ್ಯ. ನಮ್ಮ ವಿಶ್ವನಾಥ್ ಅವರು ಕರ್ನಾಟಕದಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟ್. ಅವರು ಎಷ್ಟೋ ಜನರ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವರು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ, ಯಾಕೆ ಪ್ರಪಂಚದಲ್ಲೇ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಿಮ್ಮಂಥ ಕೆಲಸಕ್ಕೆ ಬಾರದ ಪೊಲೀಸರನ್ನೆಲ್ಲ ತೆಗೆದು ಹಾಕಿ ಆ ಜಾಗದಲ್ಲಿ 4 ನಾಯಿಗಳನ್ನಿಟ್ಟಿದ್ರೆ ನಮ್ಮ ರಕ್ಷಣೆ ಚೆನ್ನಾಗಿ ಮಾಡ್ತಿದ್ದು. ಸರ್, ನೀವು ಸ್ವಲ್ಪ ನಿಧಾನವಾಗಿ ಮಾತಾಡೋದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅದು ಬಿಟ್ಟು ಬಾಯಿಗೆ ಬಂದದ್ದನ್ನು ಮಾತಾಡೋದು ನಿಮ್ಮ ಸ್ಥಾನಕ್ಕೆ ಗೌರವ ಇರೋದಿಲ್ಲ. ಕೋಪ ಬಂದ್ಬಿಡ್ತಾ? ಕೋಪ ಬಂದಿರೋದು ನನಗಲ್ಲ ಸರ್, ನಿಮಗೆ. ಹೌದ್ರಿ, ಕೋಪ ಬರುತ್ತೆ ರೀ. ನಾನೊಬ್ಬ ಮಿನಿಸ್ಟರ್ ಆಗಿ ಕಾಂಪ್ಲೆಕ್ಸ್ ಸೆರೆಮನಿಗೆ ಶಿಲಾಪ್ರತಿಮೆ ಓಪನ್ ಮಾಡಕ್ ಹೋದ್ರೆ ಅಲ್ಲಿ ಶಿಲೆ ಬದಲು ತಲೆ ಇದೆ. ಅದು ಯಾರ ತಲೆ ಅಂತ ಗೊತ್ತಾ ನಿಮಗೆ? ಇವರು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತನ ತಲೆ ಅದು. ಅಂಥವ್ನ ತಲೆನ ಕತ್ತರಿಸಿ ಆ ತೇಜಸ್ವಿನಿ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾಳಲ್ಲ, ಕೋಪ ಬರ್ತಾ ಇನ್ನೇನ್ರಿ ಬರುತ್ತೆ? ತೇಜಸ್ವಿನಿ ಮಾಡಿದಳೆ ಅಂತ ಹೇಗೆ ಹೇಳ್ತೀರಿ? ಅವಳಲ್ಲದೆ ಇನ್ಯಾರ್ರಿ ಮಾಡ್ತಾರೆ? ಅವಳನ್ನ ಬಿಟ್ಬಿಟ್ಟು ಬೇರೆ ಯಾರನ್ನು ಹಿಡಿಯೋಕೆ ಪ್ರಯತ್ನ ಪಡ್ತೀರಾ? ನೋಡಿ, ಇದೆಲ್ಲ ನಮ್ಮ ಹತ್ರ ಹೇಳ್ಬೇಡಿ, ಪೇಪರ್ನವ್ರ ಹತ್ರ ಹೇಳ್ರಿ, ಅವ್ರು ನಂಬ್ತಾರೆ. ಅವಳೇ ಆಗಲಿ ಬೇರೆ ಯಾರೇ ಆಗಲಿ, ನಾವು ಮಾಡೋ ಪ್ರಯತ್ನ ಮಾಡೇ ಇದ್ದೇವೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡೋಕ್ಕಾಗುತ್ತೆ ಸರ್? ನೀವೇ ಹೇಳಿ. ಅದನ್ನ ನಾನು ಹೇಳ್ತೀನಿ. ಒಬ್ಬ ACP ಮೇಲೆ, ಅಂದ್ರೆ ನನ್ನ ಮೇಲೆ ಆಸಿಡ್ ಹಾಕಿ ಅಟ್ಯಾಕ್ ಮಾಡಿದ್ದಾಳೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಆಕ್ಷನ್ ತಗೊಳ್ಳಿಲ್ಲ. ಪಬ್ಲಿಕ್ ರೋಡ್ ಅಲ್ಲಿ ಮಂತ್ರಿನ ಅಟ್ಯಾಕ್ ಮಾಡಿದ್ದಾಳೆ, ಅದಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಆಕ್ಷನ್ ತಗೊಳ್ಳಿಲ್ಲ. ಮಲ್ಟಿ ಮಿಲಿಯನರ್ ಬಿಲ್ಡರ್ ವಿಶ್ವನಾಥ್ ಅವರು ಕೊಲೆ ಮಾಡಿ ಅವ್ರ ತಲೆನ ಪಬ್ಲಿಕ್ ಫಂಕ್ಷನ್ ತಂದಿಟ್ಟಿದ್ದಾಳೆ, ಆಗ್ಲೂ ಪೊಲೀಸ್ ಏನು ಆಕ್ಷನ್ ತಗೊಳ್ಳಿಲ್ಲ. ಹೀಗಾಗ್ತಾ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಗಿಲ್ಲ ಅಂತ ಅರ್ಥ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಗಿಲ್ಲ ಅಂದ್ಮೇಲೆ ಕಮಿಷನರ್ ಸರಿಗಿಲ್ಲ ಅಂತ ಅರ್ಥ. ಒಬ್ಬ ಪವರ್ಫುಲ್ ಕಮಿಷನರ್ ಬರೋರ್ಗೂ ಯಾವುದೇ ರಾಜಕಾರಣಿಗಳಿಗೂ ಜನಸಾಮಾನ್ಯರಿಗೂ ರಕ್ಷಣೆ ಸಿಗೋದೇ ಇಲ್ಲ. ಯಾವತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಬ್ಬ ಕಮಿಷನರ್ ಕಂಟ್ರೋಲ್ ತಪ್ಪೋ ಆಗ್ಲೇ ಹಿ ಶುಡ್ ಹ್ಯಾವ್ ರಿಸೈನ್ ದ ಜಾಬ್. ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಟ್? ನನ್ನ 30 ವರ್ಷಗಳ ಸರ್ವಿಸ್ನಲ್ಲಿ ನಾನು 3 ಸರ್ಕಾರಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಯಾವ ಅಪವಾದವೂ ಇಲ್ಲದೆ ಸೇವೆ ಸಲ್ಲಿಸಿದ್ದೇನೆ. ಅಂಥದ್ರಲ್ಲಿ ಈಗ ನಾನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ನಾನೇ ಬ್ಲ್ಯಾಕ್ ಮಾರ್ಕ್ ಹಾಕೊಳ್ಳೆ? ಇಂಪಾಸಿಬಲ್. ಮಂತ್ರಿಗಳು ಬೇಕಾದ ಪ್ರೊಟೆಕ್ಷನ್ ಕೊಟ್ಟು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಈ ಕೊಟ್ಟಿರೋ ಪ್ರೊಟೆಕ್ಷನ್ ಸಾಕು. ACP ಹೇಳಿದ ಹಾಗೆ ಮರ್ಯಾದೆಯಾಗಿ ನೀವೇ ರಾಜೀನಾಮೆ ಕೊಟ್ಬಿಡಿ. ಇಲ್ದಿದ್ರೆ ನಾನೇ ನಿಮ್ಮನ್ನ ಡಿಸ್ಮಿಸ್ ಮಾಡಬೇಕಾಗುತ್ತೆ. ಇದು ಪ್ರಜಾಪ್ರಭುತ್ವ ದೇಶ. ಇಂಥ ಒಂದು ಡೆಮೊಕ್ರೆಟಿಕ್ ಸೆಟಪ್ ನಲ್ಲಿ ನಿಮ್ಮಂಥ ಕೆಲವು ರಾಜಕಾರಣಿಗಳು ನೀವೇ ಲಾ ಮೇಕರ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ನಿಜವಾದ ಲಾ ಮೇಕರ್ಸ್ ಯಾರು ಗೊತ್ತಾ? ಜನ, ಪಬ್ಲಿಕ್. ಬೀಯಿಂಗ್ ದಿ ಕಮಿಷನರ್ ಆಫ್ ಪೊಲೀಸ್, ಯು ಕೆನಾಟ್ ಡಿಸ್ಮಿಸ್ ಮೀ. ಇಫ್ ಯು ಟ್ರೈ ಟು ಡೂ ಸೋ, ಐ ವಿಲ್ ಚಾಲೆಂಜ್ ಇಟ್. ನಂದು ನೀನೇನೆ ಒಳ್ಳೆ ಗೂಳಿ ನುಗ್ದಂಗ್ ನನ್ ರೂಮ್ ನುಗ್ತಾ ಇದ್ಯಾ? ಹೋಗಿ ಆಚೆಗೆ. ಅದ್ಯಾಕಂಗ್ ಆಡ್ತೀರಾ? ನಾಟಿ ಕೋಳಿ ಬಿರಿಯಾನಿ ತಂದಿದ್ದೀನಿ, ತಿಂದ್ರೆ
ಮೈ ಬೆಚ್ಚಗಾಗತ್ತೆ. ನಾಟ್ಕೊಳ್ಳಿ ಬಿರಿಯಾನಿನ ಇದೇನ್ ದುಡ್ಡು ಕೊಡ್ತಂದ್ಯಾ ಕದ್ಕೊಂಬಂದ್ಯಾ? ಕಾಸು ಯಾಕೆ ಕೊಡ್ಬೇಕು? ಕದ್ದು ತಿಂದ್ರೇನೆ ಕಳ್ರ ರುಚಿ. ನಿನ್ ಮಹ ಕಳ್ಳಿ ಅಲ್ವಾ? ಅಲ್ಲ, ಕದ್ದು ತಗೊಂಬಂದಿದ್ದೀನಿ ಅಂತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ನಿಮ್ಮೊಂದೇ ನಾಚಿಕೆನಾ? ಮೊದ್ಲು ಒಂದು ಪೀಸ್ ತಿನ್ನೋಡಿ, ಆಮೇಲೆ ನಾನು ಹಿಂದೆನೇ ಬರ್ತೀರ. ನಾನೇನ್ ಕಳ್ಳಿ ಜನ ನೀನ್ ಹಿಂದೆ ಬರಕ್ಕೆ? ನಾನು ಹೊರಗಡೆ ಮಾತ್ರ ಕಳ್ಳ, ಮನೆಯಲ್ಲಿ ಸಭ್ಯಸ್ಥ. ಅಷ್ಟೆಲ್ಲ ಯಾಕೆ? ನೀನ್ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ಖಾಲಿ ಮಾಡ. ನನಗೆ ನಿಮ್ಮಪ್ಪ ಇಲ್ಲೇ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಇಲ್ಲೇ ಇರ್ತೀನಿ. ನನಗೆ ಗೊತ್ತು ಕಣೆ ನಿನ್ ಕಿತಾಪತಿ ಏನು ಅಂತ. ನೀನ್ ನೋಡಿದ ಮೇಲೆ ಹೆಣ್ಣಿನ ಮೇಲೆ ಇದು ಆಸೆನೇ ಹೊರಟಾಯ್ತು. ನೀನು ಅಲ್ಲಾದ್ರೂ ಮಲ್ಕೋ, ನನ್ನ ಪಕ್ಕದಲ್ಲಾದ್ರೂ ಮಲ್ಕೋ, ನನ್ಗೇನೂ ಆಗಲ್ಲ. ಇದಪ್ಪ ಚಾಲೆಂಜು. ಲೇ, ಇದೇನ ಇಲ್ಲಿ ಬಟ್ಟೆ ಬದಲಾಯಿಸ್ತಾ ಇದ್ಯಾ? ನನ್ಗಿದೆಲ್ಲ ಇಡ್ಸಲ್ಲ ನೋಡು, ಆಚೆ ಹೋಗೆ. ಏಯ್ ಛೀ. ಎಲ್ಲಿಂದ ಗಂಟು ಬಿದ್ದೀಯ ನೀನು? ಜೈಲ್ ಗೋಡೆಲಿ. ಇವಕ್ಕೆಲ್ಲ ಆಸೆ ಬಂತು, ಇವನಿಗೆ ಮಾತ್ರ ಆಸೆ ಬರಲಿಲ್ಲ. ಇವನು ಗೋಡೆನೆ ಕರೆಕ್ಟು ಆಟ ಆಡ್ಸೋಕೆ. ಒಬ್ಬ ಸೀನಿಯರ್ ಆಫೀಸರ್ ಚೇಂಬರ್ ಬರಬೇಕಾದ್ರೆ ಫಾರ್ಮ್ಯಾಲಿಟೀಸ್ ಅಬ್ಸರ್ವ್ ಮಾಡಬೇಕು ಅನ್ನೋದು ಮರ್ತೋಯ್ತಾ? ಒನ್ ಮಿನಿಟ್. ಇವತ್ತು ನಿಮ್ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸ್ತಿದೆ. ಪಾಲಿಟಿಕ್ಸ್ ಚಾಲೆಂಜ್ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ರಿಟೈರ್ಮೆಂಟ್ಗೆ ಇನ್ನೂ 2 ತಿಂಗಳಿರ್ಬೇಕಾದ್ರೆ ನಾನೇ ನಿಮ್ಮನ್ನ ಮನೆ ಕಳಿಸ್ತಾ ಇದ್ದೀನಿ. ಎನಿವೆ, ಎಂಜಾಯ್ ಯುವರ್ ಲೈಫ್. ಅದನ್ನು ಬಿಟ್ಟು ಏನಾದ್ರೂ ತರಲೆ ಮಾಡಿದ್ರೆ ಅನ್ಯಾಯವಾಗಿ ಪ್ರಾಣ ಕಳ್ಕೊತೀರ. ಮೇಡಮ್, ಮಂತ್ರಿ ವಜೀರ್ ಸಾಬ್ ಕುಮ್ಮಕ್ನಿಂದ ಕಮಿಷನರ್ ಕಿತ್ತಾಕ್ಸಿ ಆ ACP ಬಲರಾಮೆ ಈಗ ಕಮಿಷನರ್ ಆಗಿದ್ದಾನೆ. ಬಲರಾಮ್ ಕಮಿಷನರ್ ಆದ್ಮೇಲೆ ಮಿನಿಸ್ಟರ್ ವಜೀರ್ ಸಾಬ್ಗೆ ಫುಲ್ ಸೆಕ್ಯೂರಿಟಿ ಕೊಟ್ಟಿದ್ದಾನೆ ಮೇಡಮ್. ಈಗ ಅವನೆಲ್ಲೇ ಹೋದ್ರು ಅವ್ನ ಸುತ್ತ ಸೆಕ್ಯೂರಿಟಿ ಕಾವಲಿದೆ ಮೇಡಮ್. ಸೆಕ್ಯೂರಿಟಿ ಇರೋವರೆಗೂ ನಾವೇನು ಮಾಡೋದಕ್ಕಾಗೋದಿಲ್ಲ ಮೇಡಮ್. ಅವನಿಗೇನೇ ಸೆಕ್ಯೂರಿಟಿ ಇದ್ರು ಇವತ್ತು ರಾತ್ರಿ 12 ಗಂಟೆ ಒಳಗೆ ಆ ವಜೀರ್ ಈ ಭೂಮಿ ಮೇಲೆ ಬದುಕಿರಬಾರ್ದು. ಇವತ್ತು ರಾತ್ರಿ 12 ಗಂಟೆ? ಅದು ಹೇಗ್ ಸಾಧ್ಯ ಮೇಡಮ್? ಅವನ ಮನೆ ಸುತ್ತಲೂ ಈಗ ಫುಲ್ ಪೊಲೀಸ್ ಕಾವಲು ಕಾಯ್ತಾ ಇದ್ದಾರೆ. ಪೊಲೀಸೇ ಕಾವಲು ಕಾಯ್ತಾ ಇರಲಿ, ಬ್ಲಾಕ್ ಕ್ಯಾಟ್ಸ್ 7 ಸುತ್ತಿನ ಕೋಟೆನೆ ಕಟ್ಟಿರ್ಲಿ, ನಾನು ಮನಸ್ಸಿಟ್ಟ ಮೇಲೆ ಅವನು ಸಾಯಲೇಬೇಕು. ಹಲೋ, ಯಾರು? ಏನ್ ಸರ್ ನೀವು ನನ್ನ ಇಷ್ಟು ಬೇಗ ಮರ್ತ್ಬಿಟ್ರಾ? ಮರ್ತು ಬಿಟ್ನಾ? ಯಾರು ನೀನು? ಸರ್, ಹೆಣ್ಣೋ ಗಂಡೋ ಕೊಡಿ ಸರ್, ನಾನು ಮಾತಾಡ್ತೀನಿ. ಯಾವ ಮುಚ್ಕೊಂಡು ಗುಂಡು ಹಾಕಯ್ಯ. ಗುಂಡು ಹಾಕ್ತಿದ್ದೀರಾ ಸರ್? ಗುಂಡೋ ತುಂಡೋ ಬಂದ್ ನೋಡಿರ್ತಾನೆ ಗೊತ್ತಾಗೋದು. ನಿನ್ನ ಹೆಸರೇನು? ನನ್ನ ಹೆಸರು ನಾಗವೇಣಿ ಸರ್. ನಾಗವೇಣಿನ? ಆ ಹೆಸರಿನವ್ರು ಯಾರು ಗೊತ್ತೇ ಇಲ್ಲ. ನಿಮಗೆ ದಿನಕ್ಕೆ ಒಬ್ರು ಇಬ್ರು ಅಂತ ಗೊತ್ತಿರೋದು. ಕುಡಿಯಯ್ಯ. ನೋಡು, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಯಾರು ಅಂತ ಹೇಳು. ಒಳ್ಳೆ ಮಗು ತರ ಕೇಳ್ತಿದೆಯೇನೋ ನಾಯಿ? ನಾಯಿನ? ಏನ್ ಸರ್ ನಿಮ್ಗೆ ಎರಬರಿ ಹೋಗಿತಾ ಇದ್ದಂಗ ಅವಳೆ, ನೀವೇನಾದ್ರೂ ಓಲ್ಡ್ ಬ್ಯಾಲೆನ್ಸ್ ಕೊಡ್ಬೇಕಾ? ಏನು ಹೋಗೋ ಬಾರೋ ನಾಯಿ ಅಂತ ಕರಿತಿದ್ಯಾ? ನಾನು ಮಿನಿಸ್ಟರ್, ಮರ್ಯಾದೆ ಕೊಟ್ಟು ಮಾತಾಡು. ನೀನು ಯಾರೇ ಆಗಿದ್ರು ಬೆಳಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟಿಂಗ್ ಅವರ್ಸ್ನಲ್ಲಿ ಬಂದು ನಾನು ನೋಡು. ಬೆಳಿಗ್ಗೆ ನಾನು ಬರೋಷ್ಟರಲ್ಲಿ ನೀನು ಸತ್ತು ಹೋಗಿರ್ತೀಯ ಕಣೋ, ಅದಕ್ಕೆ ಈಗಲೇ ಬರ್ತಾ ಇದ್ದೀನಿ. ಏಯ್, ಯಾರು ನೀನು? ಇನ್ಸ್ಪೆಕ್ಟರ್ ತೇಜಸ್ವಿನಿ. ಯಾಕೆ ಉಸಿರು ನಿಂತೋಯ್ತಾ? ಎಷ್ಟೇ ಪೊಲೀಸ್ ಬಂದೋಬಸ್ತ ನಾಯಿ ನಿನಗೆ ಕೊಟ್ಟಿದ್ರು ಇನ್ನು 1 ಗಂಟೆ ಒಳಗೆ ನೀನ್ ಸಾಯ್ತೀಯ. ಹೇಗೆ ಅಂತೀಯ? ನೀನು ಕೊಟ್ಟಿರೋ ಪೊಲೀಸ್ ಸೆಕ್ಯೂರಿಟಿಲಿ ನನ್ನ ಕಡೆಯವರು 4 ಜನ ಪೊಲೀಸ್ ಡ್ರೆಸ್ ಹಾಕೊಂಡು ಅದ್ರಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನು 1 ಗಂಟೆ ಒಳಗೆ ಅವ್ರು ನಿನ್ ಹೆಣ ಉರುಳಿಸ್ತಾರೆ. ಇನ್ನೊಂದು ಗಂಟೆ
ಹಲೋ, ಬಲರಾಮ್ ಹಿಯರ್. ತೇಜಸ್ವಿನಿ, ಹೇ, ನಿನ್ ಗಾಡ್ ಫಾದರ್ನ ಇನ್ನು 1 ಗಂಟೆಯಲ್ಲಿ ಮುಗಿಸ್ತಾ ಇದ್ದೀನಿ. ತಾಕತ್ತಿದ್ರೆ ಬಂದ್ ಬಚಾವ್ ಮಾಡ್ಕೋ. 1 ಗಂಟೆ ಅಲ್ಲ, ಇನ್ನೂ 1 ಗಂಟೆ ಅಲ್ಲ. ಏಯ್, 1 ಗಂಟೆ ಏನು, 1 ವರ್ಷ ಟೈಮ್ ಕೊಡ್ತೀನಿ. ನೀನು ಮಿನಿಸ್ಟರ್ನ ಮುಟ್ಟೋದು ಬಿಡು, ಅವ್ರದ್ದೊಂದು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ. ನೀನಲ್ಲಿ ಹೋದ್ರೆ ನಿನಗೆ ಡೆಡ್ ಲೈನ್ ನಾನು ಫಿಕ್ಸ್ ಮಾಡಿದ್ದೀನಿ. ನನಗೆ ಡೆಡ್ ಲೈನ್ ಇಟ್ಟಿದ್ಯಾ? ನಾನ್ ಅವನಿಗಿಟ್ಟಿರೋ ಡೆಡ್ ಲೈನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ನಾನ್ ಯಾರು ಅಂತ ನಿನ್ನ ಮುಖ ಮುಟ್ ನೋಡ್ಕೋ. ಬಾಬು, ಕೃಷ್ಣ, ನಾನ್ ಮಾತಾಡಿರೋ ವಿಷಯನ ಬಲರಾಮ್ ಮಿನಿಸ್ಟರ್ ತಿಳಿಸ್ತಾನೆ. ಅಷ್ಟರಲ್ಲಿ ನೀವು ಬಲರಾಮ್ ಮನೆ ಫೋನ್ ಕನೆಕ್ಷನ್ ಕಟ್ ಮಾಡಿ ಬೇಗ. ಏನ್ ಸರ್ ಇಷ್ಟೊಂದು ಟೆನ್ಷನ್ ಹೋಗ್ಬಿಟ್ಟಿದ್ದೀರಾ? ಏನ್ ಪ್ರಾಬ್ಲಮು? ಈ ಪೊಲೀಸರ ಜೊತೆ ತೇಜಸ್ವಿನಿ ಕಡೆಯವರು 4 ಜನ ಸೇರ್ಕೊಂಡವ್ರು. ತೇಜಸ್ವಿನಿ ಕಡೆಯವರ? ಅಯ್ಯೋ, ಒಂದು ಪ್ಲಾನ್. ನಾನು ಒಳಗಿರೋ ಲೈಟ್ ಎಲ್ಲ ಆಫ್ ಮಾಡ್ಬಿಡ್ತೀನಿ, ಮನೆ ಎಲ್ಲ ಕತ್ಲೆ ಆಗ್ಬಿಡುತ್ತೆ, ಆಚೆಯಿಂದ ಯಾರು ಬರೋಕ್ಕಾಗಲ್ಲ. ಬಂದ್ರೆ ನಾವೇ ಶೂಟ್ ಮಾಡೋಣ. ನೀನೀಗ ಸುಮ್ಮನೆ ಇರದೇ ಇದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಸರ್, ನಾನು ಬಲರಾಮ್. ಬಲರಾಮ್, ತೇಜಸ್ವಿನಿಂದ ಫೋನ್ ಬಂದಿತ್ತು ಸರ್. ನಿಮ್ಗೇನಾದ್ರೂ ಫೋನ್ ಮಾಡಿದ್ದ ಸರ್? ಸರ್, ಹೌದಾ? ನೀವೇನು ಹೆದರ್ಕೋಬೇಡಿ ಸರ್, ನೀವೇನು ಹೆದರ್ಕೋಬೇಡಿ. ಓಕೆ ಸರ್. ಹಲೋ 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 ಬಲರಾಮ್, ಹಲೋ ಹಲೋ ಹಲೋ. ಹಲೋ ಸರ್, ನಾನು ಬಲರಾಮ್ ಮಾತಾಡ್ತಿರೋದು. ಫೋನ್ ಕಟ್ಟಾಗೋಯ್ತು ಸರ್. ಬಲರಾಮ್, ನಿನಗೊಂದು ವಿಷಯ ಗೊತ್ತಾ? ಅವಳು ನನಗೂ ಫೋನ್ ಮಾಡಿದ್ಲು. ಇನ್ನು 1 ಗಂಟೆ ಒಳಗೆ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿದ್ಲು. ಹೌದು ಕಣಯ್ಯ, ನೀನು ಕೊಟ್ಟಿರೋ ಸೆಕ್ಯೂರಿಟಿಲಿ ಅವ್ರ ಕಡೆಯವ್ರು 4 ಜನ ಸೇರ್ಕೊಂಡಿದ್ದಾರಂತೆ. ನೀನು ಬೇಗ ಬಂದು ನನ್ನ ಪ್ರಾಣ ಕಾಪಾಡಯ್ಯ. ನೀವೇನು ಯೋಚನೆ ಮಾಡಬೇಡಿ ಸರ್, ನಾನು ಅಲ್ಲಿಗೆ ಬರೋಕ್ಕೆ ಲೇಟ್ ಆಗುತ್ತೆ. CM ಸೆಕ್ಯೂರಿಟಿಗೆ ಫೋನ್ ಮಾಡಿ ನಿಮಗೆ ಇಮಿಡಿಯೇಟಾಗಿ ಗಾಡಿ ಕಳಿಸ್ತೀನಿ, ಅದರಲ್ಲಿ ಬಂದ್ಬಿಡಿ. ಬೇಗ ಕಳಿಸು. ಯಾಕೆ ಸರ್ ಟೆನ್ಷನ್ ತಗೋತೀರಾ? ಒಂದು ಪೆಗ್ ಹಾಕಿ ಧೈರ್ಯ ಬಂದ್ಬಿಡುತ್ತೆ. ನನ್ನ ಪ್ರಾಣ ಹೋಗುತ್ತೆ ಅಂತ ಟೆನ್ಷನ್ ಇದ್ರೆ ನಿಂದು ಬೇರೆ. ನಿಮ್ದು ಮಾತ್ರ ಪ್ರಾಣ, ನಮ್ದು ಪ್ರಾಣ ಅಲ್ವಾ? ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್